ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ, ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತು ಈ ವರ್ಷದ ಕೊನೆಯ ವಿಡಿಯೋ ಜೊತೆ ಇವತ್ತು ಒಂದಷ್ಟು ವಿಚಾರಗಳನ್ನ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದಷ್ಟು ವಿಚಾರಗಳನ್ನ ತಿಳಿಸ್ಬೇಕಿತ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನೆಲಲ್ಲಿ ಲೋಟಸ್ ಗಾರ್ಡನ್ ಅಂತಲೇ ನನ್ನ ಚಾನೆಲ್ ಹೆಸ್ರನ್ನ ನಾನು ಕೊಟ್ಟಿದ್ದೆ. ಮತ್ತು ಒಂದು ಶುರು ಮಾಡಿದ್ದೇನು ಕಾರಣ ಅಂತಂದರೆ, ಚಾನೆಲ್ನ ಒಂದು ಡಾಕ್ಯುಮೆಂಟ್ರಿ ಥರ ಇರಲಿ, ನಂದು ಲೋಟಸ್ ಪ್ಲ್ಯಾಂಟ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಅದು ಇರಲಿ ಅಂತ ನಾನು ಶುರು ಮಾಡಿದ್ದು ಈ ಚಾನೆಲ್ನ. ಆದರೆ ನನ್ನ ಚಾನಲಲ್ಲಿ ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿದಾಗ ಅದಕ್ಕೆ ಸಪೋರ್ಟ್ ಜಾಸ್ತಿ ಬಂದಿದ್ದರಿಂದ ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಮತ್ತು ಆವಾಗ ಸ್ವಲ್ಪ ಗಾರ್ಡನಿಂಗ್ ವೀಡಿಯೋಗಳು ಕಡಿಮೆ ಆಯಿತು. ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ, ಲೋಟಸ್ ಪ್ಲ್ಯಾಂಟ್ಸು ಆ ಟೈಮಲ್ಲಿ ನವೆಂಬರ್ ಡಿಸೆಂಬರ್ ಟೈಮ್ಗಳಲ್ಲಿ ಯಾವುದು ಹೂವು ಬಿಡುವ ಸ್ಥಿತಿಯಲ್ಲೂ ಇರಲಿಲ್ಲ. ಮತ್ತು ನಾನು ಟ್ಯೂಬರ್ಸ್ಗಳನ್ನ ತೋರ್ಸೋಕ್ಕಾಗಲಿ, ರೀಪಾಟ್ ಮಾಡೋಕ್ಕಾಗಲಿ, ಯಾವುದಕ್ಕೂ ಅದೆಲ್ಲ ಡಾರ್ಮೆನ್ಸಿ ಪೀರಿಯಡಲ್ಲಿ ಇರುತ್ತೆ, ರೆಸ್ಟ್ ಪೀರಿಯಡಲ್ಲಿ ಇರುತ್ತೆ. ಅದು ಯಾವುದೇ ಬೆಳವಣಿಗೆಗಳನ್ನ ತಗೊಳ್ತಾ ಇರಲ್ಲ. ಹಾಗಾಗಿ ನಾನು ಆ ವಿಡಿಯೋಗಳನ್ನ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಮುಂದೆ ಹೊಸದಾಗಿ ನಾಳೆಯಿಂದ ನನ್ನ ಗಾರ್ಡನ್ ವಿಡಿಯೋಗಳು ಕಂಟಿನ್ಯೂಯಸ್ ಆಗಿ ಅಪ್ಡೇಟ್ ಆಗುತ್ತೆ. ಮಧ್ಯಾಹ್ನ 3 ಗಂಟೆ 3:30 ಟೈಮ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ಏನು ವಿಡಿಯೋ ಬರುತ್ತೆ 12 ಗಂಟೆಗೆ, ಅದು ರೆಗ್ಯುಲರಾಗಿ ಎಲ್ಲ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ವಿಡಿಯೋನೂ ಒಂದು ರೆಗ್ಯುಲರಾಗಿ ಬರುತ್ತೆ ಇನ್ನು ಮುಂದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಹೊಸದಾಗಿ ನಾನು ಸೇವಂತಿಗೆ ಗಿಡಗಳನ್ನ ನನ್ನ ಗಾರ್ಡನ್ಗೆ ಆ್ಯಡ್ ಮಾಡಿರೋದು. ಇದು ಕಲ್ಕತ್ತಾ ವೆರೈಟಿ, ಕಲ್ಕತ್ತಾದು ವೆರೈಟಿ, ಮಿನಿಯೇಚರ್ ವೆರೈಟಿ ಅಂತ ಹೇಳಿದರು ನರ್ಸರಿಯವರು. ಇನ್ನು ಮುಂದೆ ಜಾನ್ವರಿ ಶುರು ಆಗ್ತಾಯಿದೆ ನಾಳೆಯಿಂದ. ಹಾಗಾಗಿ ಎಲ್ಲ ಬಿಸಿಲು ಹೆಚ್ಚಾಗುತ್ತೆ ಇನ್ನೊಂದು 15 ದಿನ ಆದಮೇಲೆ. ಆವಾಗ ಎಲ್ಲ ಗಿಡಗಳು ಗ್ರೋತ್ ತೊಗೊಳುತ್ತೆ, ಲೋಟಸ್ ಗಿಡಗಳು, ಮತ್ತು ಮೊಗ್ಬರಕ್ಕೆ ಶುರು ಆಗುತ್ತೆ. ಆಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಸೂಕ್ತ ಸಮಯ. ನಮಗೆ ನವೆಂಬರ್ ತನಕನೂ ಅದರದ್ದು ಅಪ್ಡೇಟ್ಸ್ಗಳು ಕೊಡ್ತಾ ಇರ್ಬೋದು. ತುಂಬ ಜನ ಶಾರ್ಟ್ ವಿಡಿಯೋಗಳನ್ನ ನೋಡಿ ಲೋಟಸ್ ಪ್ಲ್ಯಾಂಟ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕಂತ ಕಮೆಂಟಲ್ಲಿ ಕೇಳಿದರು. ರೀಪಾಟಿಂಗ್ ಬಗ್ಗೆ ಕೇಳಿದರು, ಮತ್ತು ಬ್ಲೂಮ್ನ ಹೇಗೆ ತೊಗೊಳ್ಬೇಕು, ಹೇಗೆ ನಾವು ಹೈಬ್ರಿಡ್ ವೆರೈಟಿಗಳನ್ನ ಸೆಲೆಕ್ಟ್ ಮಾಡಬೇಕು, ಅದನ್ನೆಲ್ಲ ತುಂಬ ಜನ ಕೇಳಿದರು. ತುಂಬ ಜನ ನನ್ನ ಶಾರ್ಟ್ ವಿಡಿಯೋಗಳನ್ನೇ ನೋಡಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿದ್ರು. ಹಾಗಾಗಿ ಆ ವಿಡಿಯೋಗಳನ್ನು ನಾನು ನಿಲ್ಲಿಸಬಾರ್ದು ಅಂತ ನಾಳೆಯಿಂದ ಕಂಟಿನ್ಯೂಯಸ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ಮತ್ತು ಇನ್ನೊಂದೇನು ಮುಖ್ಯವಾಗಿ ಅಂತಂದರೆ, ಲೋಟಸ್ ಗಿಡಗಳಲ್ಲಿ ಈಗ ನಾವು ಎಲ್ಲ ಥರದ ಇನ್ಫಾರ್ಮೇಷನ್ಸ್ನು ಕೊಡ್ಬೋದು. ಯಾಕಂದರೆ ಎಲ್ಲ ಇವಾಗ ಗ್ರೋತ್ ತೊಗೊಳ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಎಲೆಗಳೆಲ್ಲ ಚಿಗುರ್ತಾ ಇದೆ. ಸ್ವಲ್ಪ ಬಿಸಿಲು ಹೆಚ್ಚಾಗ್ತಾ ಇದ್ದಂಗೆ, ಚಳಿ ಕಡಿಮೆ ಆಗ್ತಾ ಇದ್ದಂಗೆ ಇನ್ನೊಂದು 15 ದಿನ ಬಿಟ್ಟು ವಸಂತ ಪಂಚಮಿ ಶುರು ಆಗುತ್ತೆ. ಆಗ ಪಂಚಮಿಯಿಂದ ಎಲ್ಲ ಗಿಡಗಳು ಸ್ವಲ್ಪ ಬಿಸಿಲು ಹೆಚ್ಚಾದಾಗ, ಸಂಕ್ರಮಣ ಮುಗಿದ ತಕ್ಷಣವೇ ಎಲ್ಲ ಮೊಗ್ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ರೀಪಾಟಿಂಗು ನಾನು ಯಾವುದು ಮಾಡಿಲ್ಲ. ಆ ವಿಡಿಯೋಗಳನ್ನ ತೋರ್ಸೋಕ್ಕೋಸ್ಕರ ತುಂಬ ಜನ ಕೇಳಿದರು ತೋರಿಸಿ ಅಂತ ಹೇಳಿಬಿಟ್ಟು. ಹಾಗಾಗಿ ನನ್ನ ಲೋಟಸ್ ಗಾರ್ಡನ್ದು ಕಂಟಿನ್ಯೂಯಸ್ ಅಪ್ಡೇಟು, ಮತ್ತು ನನ್ನ ಟೆರೆಸ್ ಗಾರ್ಡನ್ ಅಪ್ಡೇಟ್ಗಳು, ನನ್ನ ಫ್ರಂಟ್ ಗಾರ್ಡನ್ ಅಪ್ಡೇಟ್ ಎಲ್ಲ ಕಂಟಿನ್ಯೂಯಸ್ ಆಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲೊಂದು ಲೋಟಸ್ ಗಿಡ ಇದೆ. ಇದು ಭೀಮಾ ಅಂತ ಈ ಲೋಟಸ್ ವೆರೈಟಿ ಹೆಸರು. ಭೀಮಾ ಅಂದರೆ ಆ ಫ್ಲವರ್ಗೆ ಭೀಮಾ ಅಂತ ಹೆಸರು ಕೊಟ್ಟಿದ್ದಾರೆ. ಅದು ಹೈಬ್ರಿಡೈಸ್ ಮಾಡಿರ್ತಾರೆ. ಕಲ್ಕಟ್ಟಾಲಿ ಮತ್ತು ಕೇರಳಲ್ಲಿ ಇವರೆಲ್ಲ ಹೈಬ್ರಿಡೈಸ್ ಮಾಡಿ, ಕೆಲವು ಥೈಲ್ಯಾಂಡ್ ವೆರೈಟಿಗಳಿರುತ್ತೆ, ಮಾಡಿ ಒಂದೊಂದು ಹೆಸರನ್ನ ಕೊಡ್ತಾರೆ. ಈ ವೆರೈಟಿ ಹೆಸರು ಭೀಮಾ ಅಂತ. ತುಂಬ ದೊಡ್ಡದಾಗಿ ಫ್ಲವರ್ ಬರುತ್ತೆ. ಪ್ರತಿಯೊಂದು ವೆರೈಟಿ ನನ್ನ ಹತ್ರ ಇರೋ ಎಲ್ಲ ವೆರೈಟಿ ಬಗ್ಗೆನೂ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಒಂದು ಸ್ಮಾಲ್ ತೋರಿಸ್ಬಿಡ್ತೀನಿ. ಲೋಟಸ್ ಗಾರ್ಡನ್ದು ಎಲ್ಲ ಶುರು ಆಗಿದೆ ಈಗ. ಮತ್ತು ಹೀಗೆ ನನ್ನ ಚಾನಲ್ನ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ, ನೋಡ್ತಾಯಿದ್ದೀರಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾಯಿದ್ದೀರಿ. ಮತ್ತು ತುಂಬ ಕಮ್ಮಿ ಸಮಯದಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ. ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ, ಮತ್ತು ಎಲ್ಲರಿಗೂ ದೇವರು ಆರೋಗ್ಯ ಆಯುಸ್ಸನ್ನು ಕೊಡಲಿ. ಆರೋಗ್ಯನ ಹೆಚ್ಚಿನ ಮಟ್ಟದಲ್ಲಿ ಸಿಗಲಿ. ಎಲ್ಲರಿಗೂ ಆರೋಗ್ಯ ಇದ್ರೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಲ್ಲ, ಆರೋಗ್ಯ ಇದ್ರೇ ಎಲ್ಲರೂ ನಾವು ಎಲ್ಲವನ್ನು ಅನುಭವಿಸ್ಬೋದು, ನಮ್ಮ ಜೀವನದಲ್ಲಿ ಎಲ್ಲ ಆಸೆಗಳನ್ನೂ ಪೂರೈಸ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಹೊಸ ವರ್ಷದ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ನನ್ನ
ಗಾರ್ಡನ್ ವೀಡಿಯೋಗಳು ಇನ್ನು ಮುಂದೆ ರೆಗ್ಯುಲರಾಗಿ ಬರುತ್ತೆ. ನಾಳೆಯಿಂದ ಮಧ್ಯಾಹ್ನ ಅಪ್ಲೋಡ್ ಆಗುತ್ತೆ. ಎಲ್ಲರೂ ಚಾನಲ್ನ ಫಾಲೋ ಮಾಡಿ. ಗಾರ್ಡನ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಮತ್ತು ಲೋಟಸ್ ಪ್ಲ್ಯಾಂಟ್ಸ್ ಬಗ್ಗೆ ಎಸ್ಪೆಷಲಿ ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಲೋಟಸ್ ಗಿಡಗಳನ್ನ ಹೇಗೆ ಅದು ನನ್ನ ಜೊತೆ ಕನೆಕ್ಟ್ ಆಯಿತು, ಲೋಟಸ್ ಗಿಡಗಳು ಅದು ನನಗೆ ಎಷ್ಟು ಸಹಾಯ ಮಾಡಿದೆ, ಅದ್ರ ಜೊತೆ ಒಂದು ಕಥೆನೇ ಇದೆ. ಆ ಕಥೆಗಳನ್ನ ಹೇಳ್ತಾ ನಾನು ನನ್ನ ಲೋಟಸ್ ಗಾರ್ಡನ್ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಹೋಗ್ತೀನಿ. ಅದು ಹೇಗೆ ನನಗೆ ಸಹಾಯ ಮಾಡಿದೆ ಅಂತ. ಗಿಡಗಳು ಸಹಾಯ ಮಾಡೋದು ಅಂದರೆ ಏನು ಅಲ್ವಾ, ಹೇಗೆ ಅದು ನನಗೆ ಸಹಾಯ ಮಾಡಿದೆ ಅನ್ನೋ ಕಾತರ ನಿಮಗಿದ್ರೆ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.